ವೈಶ್ವಿಕ ಸಮಸ್ಯೆಗಳನ್ನು ಹಿಂದೂಗಳ ಸಮಸ್ಯೆ ಅಂತ ಹೇಳ್ಕೊಡೋ ಕೆಟ್ಟ ಅಭ್ಯಾಸ ಇದೆ ನಮಗೆ. ಪ್ರಪಂಚದ ಯಾವ ದೇಶದಲ್ಲಿಯೂ ಅಷ್ಟು ಈಕ್ವಾಲಿಟಿ ಅನ್ನೋದು ಇಲ್ಲ. ಅಯ್ಯೋ, ಚೈಲ್ಡ್ ಮ್ಯಾರೇಜ್ ಇನ್ ಇಂಡಿಯಾದಲ್ಲಿ ಚೈಲ್ಡ್ ಮ್ಯಾರೇಜ್ ಆಗುತ್ತೆ, ಇಂಡಿಯಾದಲ್ಲಿ ಚೈಲ್ಡ್ ಮ್ಯಾರೇಜ್ ಇಡೀ ಪ್ರಪಂಚದಲ್ಲಿ ಆಗ್ತಿದೆ. LTTEನ ಕ್ಷಮಿಸ್ಬೇಕಂತೆ, RSSನ ಬ್ಯಾನ್ ಮಾಡ್ಬೇಕಂತೆ. ಏನ್ ತರ್ಕ ಇದೆ? ನಳಿನಿ ಪಶ್ಚಾತ್ತಾಪ ಪಡ್ತಿದ್ದಾಳಂತೆ, ಗೋಡ್ಸೆ ಮೇಲೆ ಇನ್ನೂ ದ್ವೇಷ ಸಾಧಿಸ್ಬೇಕಂತೆ. Some problems are universal. Don't make it sound like it is an Indian problem or a Hindu problem. ನಾನು ನಿಮ್ದೊಂದು ಎಲ್ಲೋ ಹೇಳ್ತಿರೋದನ್ನ ಕೇಳಿದ್ದೆ, ಒಂದು ಮೂವಿ ಬಗ್ಗೆ ನೀವು ಹೇಳ್ತಾ ಇದ್ರಿ, His Story of ಇತಿಹಾಸ. ಈ ಮೂವಿನ ನೀವು ತುಂಬಾ ನಿಜವಾಗ್ಲೂ ಇತಿಹಾಸದ ಬೇಸ್ ಮೇಲೆ ಮಾಡಿದ್ದಾರೆ ಅಂತಿದ್ರಿ. ಅದ್ರ ಬಗ್ಗೆ ಏನು ಸ್ವಲ್ಪ ಹಂಚ್ಕೊಳ್ಳೋದಾದ್ರೆ ನಮ್ಮ ಜೊತೆ. ಅದು ಇನ್ನೂ ಮೂವೀಸ್ ಥಿಯೇಟರ್ ಅಲ್ಲಿ ನಡೀತಿದೆ. ಹೌದು, ಅದು ಅರ್ಧ ಸ್ವಲ್ಪ 50% ಅರ್ಧಂಬರ್ಧ ನೀರಜ್ ಅತ್ರಿ ಅವರ ನಿಜವಾದ ಕಥೆ. ನೀರಜ್ ಅತ್ರಿ ಅವರ ಆಟೋಬಯೋಗ್ರಫಿಕಲ್ ಮೂವಿ ಹಿಸ್ ಸ್ಟೋರಿ ಆಫ್ ಇತಿಹಾಸ್ ಇನ್ನು ಥಿಯೇಟರ್ ಅಲ್ಲಿ ನಡೀತಾ ಇದೆ. ಹಾ, ಸೊ ಪ್ಲೀಸ್ ನೋಡಿ, ಇಟ್ ಇಸ್ ಡೆಫಿನೆಟ್ಲಿ ವರ್ತ್ ಸೀಯಿಂಗ್. ಹಿಸ್ ಸ್ಟೋರಿ ಆಫ್ ಇತಿಹಾಸ್ ಎಲ್ಲರೂ ನೋಡ್ಲೇಬೇಕಾದ ಸಿನಿಮಾ. ಸೊ ಇಟ್ ಸ್ಟಾರ್ಟ್ಸ್ ಒಂಥರ ತುಂಬಾ ಚೆನ್ನಾಗಿದೆ. ಅಂಡ್ ಒಂದು ನಾವು ಅರ್ಥ ಮಾಡ್ಕೋಬೇಕು, ವೈಶ್ವಿಕ ಸಮಸ್ಯೆಗಳನ್ನು ಹಿಂದೂಗಳ ಸಮಸ್ಯೆ ಅಂತ ಹೇಳ್ಕೊಡೋ ಕೆಟ್ಟ ಅಭ್ಯಾಸ ಇದೆ ನಮಗೆ. ಕೆಲವು ವೈಶ್ವಿಕ ಸಮಸ್ಯೆಗಳು, ಫಾರ್ ಎಕ್ಸಾಂಪಲ್ ಪಲ್ಯೂಷನ್ ಇಸ್ ಅ ಯೂನಿವರ್ಸಲ್ ಪ್ರಾಬ್ಲಮ್. ಒಂದು ದೇಶದಲ್ಲಿ ಕಮ್ಮಿ ಇರಬಹುದು, ಒಂದು ದೇಶದಲ್ಲಿ ಜಾಸ್ತಿ ಇರಬಹುದು, ಮ್ಯಾನೇಜ್ ಮಾಡೋದ್ರ ಮೇಲೆ ಹೋಗುತ್ತೆ. ಹಾ, ಸೊ ಒಂದು ದೇಶದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಷ್ಟಿರಬಹುದು, ಒಂದು ದೇಶದಲ್ಲಿ ಇಷ್ಟಿರಬಹುದು, ಒಂದು ದೇಶದಲ್ಲಿ ಇಷ್ಟಿರುತ್ತೆ. ಆದರೆ ಅದೊಂಥರ ಭಾರತದಲ್ಲಿ ಪಲ್ಯೂಷನ್ ಇದೆ. ಇದೇ ರೀತಿ ಇಲ್ ಟ್ರೀಟ್ಮೆಂಟ್ ಆಫ್ ವಿಮೆನ್, ಇದು ಒಂದು ವೈಶ್ವಿಕ ಸಮಸ್ಯೆ. ಪ್ರಪಂಚದ ಯಾವ ದೇಶದಲ್ಲಿಯೂ ಅಷ್ಟು ಈಕ್ವಾಲಿಟಿ ಅನ್ನೋದು ಇಲ್ಲ, ಎಲ್ಲಿಯೂ ಇಲ್ಲ. ಇನ್ಫ್ಯಾಕ್ಟ್ ದೆರ್ ಆರ್ ಮೋರ್ ಟೀನೇಜ್ ಮದರ್ಸ್ ಇನ್ ಅಮೆರಿಕಾ ದ್ಯಾನ್ ಇನ್ ಇಂಡಿಯಾ. ಇವತ್ತು ಅಮೆರಿಕಾದಲ್ಲಿ 50 ರಾಜ್ಯಗಳಿವೆ. 50 ರಾಜ್ಯಗಳಲ್ಲೂ ಅವ್ರದ್ದೇ ಬೇರೆ ಬೇರೆ ಕಾನೂನಿದೆ, ನಮ್ಮ ದೇಶದ ಥರ ಅಲ್ಲ, ಒಂದೇ ಕಾನೂನಿಲ್ಲ. ಹಾ, there are very few common laws. ಕೆಲವು ರಾಜ್ಯಗಳಲ್ಲಿ ಹುಡುಗಿಗೆ ಮದುವೆ ಆಗೋ ವಯಸ್ಸು 16. ಹಾ, ಕೆಲವು ರಾಜ್ಯಗಳಲ್ಲಿ 14. And you can check in I think Alabama or Mississippi it is 12. With parental consent it is 12. So ಅಯ್ಯೋ, ಚೈಲ್ಡ್ ಮ್ಯಾರೇಜ್ ಇನ್ ಇಂಡಿಯಾದಲ್ಲಿ ಚೈಲ್ಡ್ ಮ್ಯಾರೇಜ್ ಆಗುತ್ತೆ, ಇಂಡಿಯಾದಲ್ಲಿ ಚೈಲ್ಡ್ ಮ್ಯಾರೇಜ್ ಇಡೀ ಪ್ರಪಂಚದಲ್ಲಿ ಆಗ್ತಿದೆ. ಅಮೆರಿಕಾದಲ್ಲಿ ಏಜ್ ಆಫ್ ಮ್ಯಾರೇಜ್ ಇನ್ ಸರ್ಟನ್ ಸ್ಟೇಟ್ಸ್ ಇಸ್ 12. ನಿಮ್ಮ ದೇಶದಲ್ಲಿ 12 ವರ್ಷದ ಹುಡುಗಿಗೆ ಮದುವೆ ಆದ್ರೆ ಅದು ಸರಿ, ಅದು ಕಾನೂನು. ನನ್ನ ದೇಶದಲ್ಲಿ 17 ವರ್ಷದ ಹುಡುಗಿಗೆ ಮದುವೆ ಆದ್ರೆ ಅದು ಚೈಲ್ಡ್ ಮ್ಯಾರೇಜ್. ಸೊ ಅಯ್ಯೋ, ಹಿಂದೂಗಳಲ್ಲಿ ಹೆಂಗಸರಿಗೆ ರೈಟ್ಸ್ ಇಲ್ಲ. ಯಾವ ಧರ್ಮದಲ್ಲೂ ಇಟ್ ಇಸ್ ಯೂನಿವರ್ಸಲ್. ಅಂಡ್ ಇದು ಎಲ್ಲ ಓದ್ತಾ ದೊಡ್ಡೋರಾಗ್ತಾ ನಮಗೆ ಗೊತ್ತಾಯ್ತು, ಓ, ಹಿಂದೂಗಳಲ್ಲಿ ಜಗಳ ಇರುತ್ತೆ, ಹಿಂದೂಗಳಲ್ಲಿ ಶೈವೈಟ್ ವೈಷ್ಣವೈಟ್ಸ್ ಜಗಳ ಆಗುತ್ತೆ, ಹಿಂದೂಗಳಲ್ಲಿ ಜಾತಿಗಳು ಅವ್ರವ್ರು. ಯಾಕೆ ಮಿಕ್ಕಿದ ಧರ್ಮದಲ್ಲಿ ಹಾಗೆಲ್ಲ ಏನೂ ಇಲ್ವಾ? ನಾರ್ದರ್ನ್ ಐರ್ಲೆಂಡ್ ಅಲ್ಲಿ ಜಗಳ ಆಡ್ತಿರೋದು ಯಾರು? ಒಂದು ಕ್ರಿಶ್ಚಿಯನ್ ಆರ್ಮಿ ವರ್ಸಸ್ ಅನ್ ಅದರ್ ಕ್ರಿಶ್ಚಿಯನ್ ಆರ್ಮಿ. ಐರ್ಲೆಂಡ್ ಅಲ್ಲಿ ಸಾಯಿಸ್ತಾ ಇರೋ ಕ್ಯಾಥೋಲಿಕ್ಸ್ ನ ಸಾಯಿಸ್ತಾ ಇರೋದು ಪ್ರಾಟೆಸ್ಟೆಂಟ್ ಕ್ರಿಶ್ಚಿಯನ್ಸ್. ಹಿಂದೂಗಳು, ಜ್ಯೂಗಳು, ಸಿಖ್ರು ಹೋಗೋ ಹೋರಾಡ್ತಿಲ್ಲ, ಅವರವರೇ. ಇರಾಕ್ಗೂ ಜಗಳ ಆದಾಗ ಏನಾಯ್ತು? ಈ ಲೆಬನಾನ್ ನಲ್ಲಿ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಹೋರಾಡ್ತಾ ಇದೆ. ಅದು ಗನ್ ತಗೊಂಡು ಬಲೂಚಿಸ್ತಾನ್ ಪಾಕಿಸ್ತಾನ್ ಹೋರಾಡ್ತಾ ಇದ್ದಾರೆ, ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಹೋರಾಡ್ತಾ ಇದ್ದಾರೆ. ಅದರಲ್ಲೂ ದ ಕಾನ್ಸ್ಟಿಟ್ಯೂಷನ್ ಆಫ್ ಪಾಕಿಸ್ತಾನ್ ಸೇಸ್ ಅಹಮದಿಯಾಸ್ ಆರ್ ನಾಟ್ ಈವನ್ ಮುಸ್ಲಿಮ್ಸ್. ಕನ್ವರ್ಟ್ ಆಗಿರೋ ಬೇರೆ ಧರ್ಮದವರು, ಅವ್ರನ್ನ ಬೇರೆ ಬೇರೆ ಪಂಗಡಗಳು, ಬೇರೆ ಬೇರೆ ಜಾತಿಗಳು, ಬೇರೆ ಬೇರೆ, ಅದು ಎಲ್ಲ ಹಿಂದೂ ಧರ್ಮದಲ್ಲಿದೆ, ಎಲ್ಲ ಧರ್ಮದಲ್ಲೂ ಇದೆ. ವೈಶ್ವಿಕ ಸಮಸ್ಯೆಗಳನ್ನ ಹಿಂದೂ ಸಮಸ್ಯೆಗಳು ಅಂತನೋ ಭಾರತದ ಸಮಸ್ಯೆಗಳು ಅಂತನೋ ಹೇಳೋದನ್ನು ನಿಲ್ಲಿಸಿ. ಹಿಂದೂ ಹೆಣ್ಮಕ್ಳಿಗೆ ಅರೇಂಜ್ಡ್ ಮ್ಯಾರೇಜಸ್ ಆಗ್ತಿದೆ.
ಆಕ್ಚುಲಿ ಅರೇಂಜ್ ಮ್ಯಾರೇಜಸ್ ಅಲ್ಲಿ ಡಿವೋರ್ಸ್ ರೇಟ್ ಕಮ್ಮಿ, ಲವ್ ಮ್ಯಾರೇಜಸ್ ಅಲ್ಲಿ ಡಿವೋರ್ಸ್ ರೇಟ್ ಜಾಸ್ತಿ. ನಿಜ, ಟ್ರೂ. ಆ್ಯಂಡ್ ಯಾವ ದೇಶದಲ್ಲಿ ಅರೇಂಜ್ಡ್ ಮ್ಯಾರೇಜ್ ಆಗ್ತಾ ಇಲ್ಲ, ಯಾವ ಧರ್ಮದಲ್ಲಿ ಯಾವ ದೇಶದಲ್ಲಿ ಅರೇಂಜ್ಡ್ ಮ್ಯಾರೇಜ್ ಆಗ್ತಾ ಇಲ್ಲ. ಎವ್ರಿ ಕಂಟ್ರಿ ಹ್ಯಾಸ್ ಎ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್. ಎವ್ರಿ ಚರ್ಚ್ ರನ್ಸ್ ಇಟ್ಸ್ ಓನ್ ಮ್ಯಾಟ್ರಿಮೋನಿಯಲ್ ಕೌಂಟರ್ಸ್. ಹೌದು. ಏನು ಮುಸಲ್ಮಾನ್ ಹುಡುಗಿರಿಗೆಲ್ಲ ಸ್ವಯಂವರ ಆಗ್ತಿದ್ಯಾ, ನಿನ್ನ ಗಂಡನ ನೀನು ಆರಿಸ್ಕೋ ಅಂತ? ಅಯ್ಯೋ, ಹಿಂದೂ ಹುಡುಗಿರಿಗೆ ಅರೇಂಜ್ಡ್ ಮ್ಯಾರೇಜು, ಎಲ್ಲ ಹುಡುಗಿರಿಗೂ ಅರೇಂಜ್ಡ್ ಮ್ಯಾರೇಜು. ವೈಶ್ವಿಕ ಸಮಸ್ಯೆಗಳನ್ನು ಹಿಂದೂ ಸಮಸ್ಯೆ ಅಂತ ತೋರಿಸೋದನ್ನು ಮೊದಲು ನಿಲ್ಲಿಸಬೇಕು. Some problems are universal. Don't make it sound like it is an Indian problem or a Hindu problem. ಆ ಮೂವಿಲಿ ಇದೆಲ್ಲ ಇದೆಯಾ? Not exactly in this way, but ತೋರಿಸ್ತಾರೆ, like ನಾನು ಟ್ರೈಲರ್ ನೋಡಿದೆ. ಆ ನಾಟಕ ಸತಿ ಎಳ್ಕೊಂಡು ಬಂದು ಆಕಿನ ಸತಿ ಮಾಡಿಸ್ತಾ ಇರೋದು, ಹಿಂದೂ ಧರ್ಮದಲ್ಲಿ ಹೆಂಗಸರನ್ನ ಈ ರೀತಿ ಸತಿ ಮಾಡೋರು ಅಂತ ಯಾವ ಪುರಾಣದಲ್ಲಿ ಇಲ್ಲ. ನಾನು ಆ ಸಬ್ಜೆಕ್ಟ್ ನ ತುಂಬಾ ಹುಡುಕಿದ್ದೀನಿ, ಇಂಟ್ರೆಸ್ಟ್ ಇದ್ದಿದ್ರಿಂದ. ಯಾವ ಪುರಾಣದಲ್ಲಿ ಮಹಾರಾಜ್ ದಶರಥ್ ತೀರ್ಕೊಂಡ್ರು, ಕೌಶಲ್ಯ ಕೈಕೇಯಿ ಎಲ್ಲ ಹೋಗೇನ್ ಸತಿ ಆದ್ರ? ಇಲ್ಲ. ಕೃಷ್ಣ ವೈಕುಂಠಕ್ಕೆ ಹೋದ್ರು, ರುಕ್ಮಿಣಿ ಸತ್ಯಭಾಮೆ ಎಲ್ಲ ಏನ್ ಹೋಗಿ ಸತಿ ಆದ್ರ? ರಾವಣ ಸತ್ತೋದ್ರಲ್ಲ. ಮಂಡೋದ್ರಿ ಆಕ್ಚುಲಿ ವಾಪಸ್ ವಿಭೀಷಣನ್ ಮದ್ವೆ ಮಾಡ್ಕೊಂಡ್ರು. ಅದೇ ಸತಿ ಆಗಿಲ್ಲ. ಸತಿ ಆಗಿದ್ದು ಮಾದರಿ ಒಬ್ಳೆಯ, ಅದು ಔಟ್ ಆಫ್ ಗಿಲ್ಟ್. ನನ್ನ ಸೌಂದರ್ಯದಿಂದ ಇಷ್ಟೆಲ್ಲ ಆಗಿದ್ದು, ನಾನು ಮುಂದುವರೆದಿದ್ರಿಂದ, ನಾನು ಆಸೆ ಪಟ್ಟಿದ್ರಿಂದ ಇಷ್ಟೆಲ್ಲ ಆಗಿದ್ದು ಅನ್ನೋ ಗಿಲ್ಟ್ ಇತ್ತು. ಅಷ್ಟೇ, ನನ್ನಿಂದ ಆಗಿದ್ದು ಅನ್ನೋ ಗಿಲ್ಟ್ ಇತ್ತು ಮಾದರಿಗೆ. ಆ ಪುಸ್ತಕ ಅದು ಚೆನ್ನಾಗಿದೆ. ಅಲ್ಲೂ ಹಿಂಗೆ ಪಿಕ್ಚರಲ್ಲಿ ತೋರಿಸ್ತಾರೆ, ಬರೀ ಮೊಘಲರ ಬಗ್ಗೆ ಹೇಳ್ಕೊಡೋದು. ಆಮೇಲೆ ಈ ರೀತಿ ಹಿಂದೂ ಹೆಣ್ಮಕ್ಳಿಗೆ ಶಿಕ್ಷಣ ಕೊಟ್ಟಿದ್ಯಾರು? ಚರ್ಚ್. ರೈಟ್. ದಿಸ್ ಇಸ್ ರಿಡಿಕ್ಯುಲಸ್. ಸಾವಿತ್ರಿಬಾಯಿ ಫುಲೆ ಕೊಟ್ಟಿದ್ದು, ಶಿಕ್ಷಣಕ್ಕಾಗಿ ಹೋರಾಡಿ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿಸಿದ್ದು. ಬ್ರಿಟಿಷರ್ ಬರಕ್ಕಿಂತ ಮುಂಚೆ ಹಿಂದೂ ಹೆಣ್ಮಕ್ಳೆಲ್ಲ ನಿರಕ್ಷರಸ್ಥರು, ಪೆದ್ದುಗಳು, ಕೆಲ್ಸವಿಲ್ದೆ ಕೂತಿದ್ರು ಅಂತ ಏನೂ ಇಲ್ಲ. ದಬ್ಬಾಳಿಕೆ ಸಹಿಸ್ಕೊಂತ ಇದ್ರು ಅಂತಾನು ಇಲ್ಲ. ಸೊ ಯುದ್ಧ ಭೂಮಿಗೆ ಹೋಗಿ ಹೋರಾಡಿದ ಮಹಾರಾಣಿಯರ ಹಲವಾರಿದ್ದಾರೆ. ಆ ಮೂವಿಲಿ ಎಲ್ಲ ರಿವೀಲ್ ಆಗುತ್ತೆ. ಆ ಪಿಕ್ಚರಲ್ಲಿ ಪಠ್ಯಪುಸ್ತಕಗಳಲ್ಲಿ ಎಷ್ಟು ತಪ್ಪಿದೆ. 1526 ನಲ್ಲಿ ಬಂದಿದ್ದ ಮೊಘಲರು, ಅವ್ರಿಗೆ ಹಿಂದೂಸ್ತಾನ್ ಇಷ್ಟ ಆಗೋಯ್ತಂತೆ, ಅವರು ಇಲ್ಲಿಯೇ ಇದ್ದು ನಮ್ಮವರಲ್ಲಿ ಒಂದಾದ ಹೋದ್ರಂತೆ. ಆದ್ರೆ 3000 ವರ್ಷ ಹಿಂದೆ ಬಂದಿದ್ದ ಆರ್ಯನ್ಸು ನಮ್ಮವರಲ್ವಂತೆ. ಆರ್ಯನ್ಸು ದ್ರವಿಡಿಯನ್ಸು ಜಗಳ ಆಡ್ತಾ ಇರ್ಬೇಕು. ಹೌದು. First of all, Aryan invasion theory is wrong. Aryan invasion theory itself is wrong. It has been proven wrong. Genetically, it has been proven wrong. Aryan invasion theory ne tappu. Adre ಮೇಲೆ 500 ವರ್ಷದ ಹಿಂದೆ ಬಂದು ನಮ್ಮನ್ನೆಲ್ಲ ಸಾಯಿಸಿದವರು ಇಲ್ಲೇ ನಮ್ಮವರಲ್ಲಿ ನಮ್ಮವರಾಗಿ ಒಂದಾಗಿ ಉಳ್ಕೊಂಡ್ರಂತೆ. 3000 ವರ್ಷದ ಹಿಂದೆ ಬಂದ ಆರ್ಯನ್ಸು ದ್ರವಿಡಿಯನ್ಸು ಇನ್ನೂ ಜಗಳ ಆಡ್ತಾ ಇರ್ಬೇಕಂತ ಏನ್ ಪಠ್ಯ ಪುಸ್ತಕ ಇದು? Our textbooks definitely need to be corrected, and that whole movie is tappa textbook ಇಂದ generations ಹೇಗೆ ಹಾಳಾಗ್ತಾ ಇದೆ ಅಂತ. ಓಕೆ. ಈಗ ನೀವು ಇತಿಹಾಸದ ಬಗ್ಗೆ ಅಷ್ಟೇ ಅಲ್ಲ, ಹಿಂದೂ ಧರ್ಮದ ಬಗ್ಗೆನೂ ನಿಮ್ಮ ನಿಲುವನ್ನ ಹೇಳ್ತೀರಾ, ಮಾತಾಡಿದ್ದೀರಾ. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಹಿಂದೂ ಧರ್ಮ ಅಂದ ತಕ್ಷಣ ತುಂಬಾ ಲೈಟ್ ಆಗಿ ತಗೊಂತಾರೆ. ಡೂ ಸಮಥಿಂಗ್, ಏನು ಮಾಡಲ್ಲ, ಅವರು ಏನು ಕೇಳಲ್ಲ. ಎಕ್ಸಾಂಪಲ್ ಆಡ್ಸ್ ಬರ್ತವೆ. ಹಿಂದೂ ಕಲ್ಚರ್ನೇ ಯಾಕೆ ಇವರು ತುಂಬ ಉಲ್ಟಾ ಸೀದಾ ಅಥವಾ ತಪ್ಪಾಗಿ ತೋರಿಸೋದು, ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ತರೋ ಥರ ತೋರಿಸೋದು ಮಾಡ್ತಾರೆ. ಬಟ್ ನೋ ಒನ್, ಯಾರೂ ಕೇಳೋದೇ ಇಲ್ಲ ಯಾಕೆ ಹೀಗೆ ತೋರಿಸಿದ್ರು, ಒಪ್ಕೊಂಡ್ಬಿಟ್ಟಿದ್ದಾರೆ ಬಿಡು ಅವರು ಅಂತ ಇವರು ಅದನ್ನೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದು ಎಷ್ಟು ಅಪಾಯಕಾರಿ ಇರ್ಬೋದು ಮೇಡಮ್ ಮುಂದಿನ ದಿನಗಳಲ್ಲಿ. ಯಾರು ಪ್ರಶ್ನೆ ಮಾಡಿಲ್ಲ ಅಂದರೆ ಇದು ಹಂಗೆ ಮುಂದುವರೆದ್ಬಿಡುತ್ತೆ. ಇಲ್ಲ, ಈ ನಡುವೆ ಆ್ಯಕ್ಚುಲಿ ಪ್ರಶ್ನೆ ಮಾಡ್ತಾರೆ. Vajpayee was Prime Minister and Sonia Gandhi was in the opposition. ಅಷ್ಟೇ ನನಗೆ ಚೆನ್ನಾಗಿ ನೆನಪಿದೆ. ಮೋಸ್ಟ್ ಪ್ರಾಬಬ್ಲಿ 99 or 2000. And newspaper, ಓಕೆ, ಲಿಟ್ರಲಿ ನನಗೆ ನೆನಪಿದೆ. ನ್ಯೂಸ್ ಪೇಪರ್, ಹಿಂದಿ ನ್ಯೂಸ್ ಪೇಪರು ಮೊದಲನೇ ಪೇಜಲ್ಲಿ ಸುಷ್ಮಾ ಸ್ವರಾಜ್ ಅವ್ರದ್ದು ಸ್ಪೀಚ್ ಇತ್ತು. ಆಗ ತುಂಬಾ ಸಿಟ್ಟು ಬಂದ್ಬಿಟ್ಟಿತ್ತು ಎಲ್ಲಾರ್ಗೂ, ವಾಜಪೇಯಿ ಪ್ರಧಾನ ಮಂತ್ರಿ ಆಗೋಗಿದ್ದಾರೆ ಅಂತ. ಅಯ್ಯೋ, ದೇಶದ ಕೇಸರೀಕರಣ ಆಗ್ತಿದೆ, ಸ್ಯಾಫ್ರನೈಸೇಷನ್, ಯಾವ RSS ನವ್ರನ್ನ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಸೇರಿಸ್ತಿದ್ದಾರೆ,
ದೇಶದಲ್ಲಿ RSS ಜಾಸ್ತಿ ಆಗ್ತಿದೆ, ಶಾಖೆಗಳು ಜಾಸ್ತಿ ಆಗ್ತಿದೆ, ಹೇಗಾರು ಮಾಡಿ RSSನ ತಡೆ ಹಿಡಿಬೇಕು, ಹೇಗಾರು ಮಾಡಿ RSSನ ಕಮ್ಮಿ ಮಾಡಬೇಕು. BJP ಸರ್ಕಾರ ಬಂದ್ಬಿಟ್ಟು RSS ಶಕ್ತಿ ಜಾಸ್ತಿ ಆಗೋದ್ರಿ ಅಯ್ಯೋ ದೇಶದ ಗತಿ ಏನು, RSS ಈಗ ಸರ್ಕಾರ ಬರಲೇಬಾರ್ದಾಗಿತ್ತು, RSS ಹರಡ್ಕೋತಾ ಇದೆ ಅಂತ. ಅದಕ್ಕೆ ಸುಷ್ಮಾ ಸ್ವರಾಜ್ ಆ ಡಿಬೇಟ್ ಆಗ್ತಾ ಇತ್ತು, ಸುಷ್ಮಾ ಸ್ವರಾಜ್ ಅದಕ್ಕೆ ಉತ್ತರ ಕೊಡ್ತಾ ಇದ್ರು. ಇದು ಫಸ್ಟ್ ಸೆಕೆಂಡ್ ಪೇಜ್. ಥರ್ಡ್ ಪೇಜಲ್ಲಿ ಏನ್ ಬಂದಿದೆ, ರಾಜೀವ್ ಗಾಂಧಿಯನ್ನ ಕೊಂದ ನಳಿನಿ ಶ್ರೀಹರನ್ನ ಸೋನಿಯಾ ಗಾಂಧಿ ಕ್ಷಮಿಸಿದ್ದಾರೆ. ಸೋನಿಯಾ ಗಾಂಧಿ ಫರ್ಗಿವ್ಸ್ LTTE. ಸೋನಿಯಾ ಗಾಂಧಿ ಸೈನ್ಸ್ ಅ ಮರ್ಸಿ ಪೆಟಿಷನ್ ಫಾರ್ ನಳಿನಿ, ದ ಲೇಡಿ ಹೂ ಕಿಲ್ಡ್ ಹರ್ ಹಸ್ಬೆಂಡ್. ಗಂಡನನ್ನ ಸಾಯಿಸಿದ ನಳಿನಿಯನ್ನ ಕ್ಷಮಿಸ್ತಿದ್ದಾರೆ, ಕೋರ್ಟ್ಗೆ ಇವಳನ್ನ ಕ್ಷಮಿಸಿ ಅಂತ ಪೆಟಿಷನ್ ಹಾಕ್ತಿದ್ದಾರೆ ಸೋನಿಯಾ ಗಾಂಧಿ. ಇಟ್ ಇಸ್ ಆನ್ ರೆಕಾರ್ಡ್, ನೀವು ಚೆಕ್. ಅಂಡ್ ನಳಿನಿ ಮಗಳು ಲಂಡನ್ ನಲ್ಲಿ ಓದ್ತಿದ್ದಾಳೆ, ಆಕೆಯ ಫೀಸ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕಟ್ತಾ ಇದ್ರು. ಬಟ್ ವೈ? ಅಂಡ್ ಅದು ಲಂಡನ್ ನಲ್ಲಿ ಆಚಾರ್ಯ ಪಾಠಶಾಲೆನೋ, ನ್ಯಾಷನಲ್ ಹೈಸ್ಕೂಲೋ, ಅಚೀವ್ ಸ್ಕೂಲ್ ಆಫ್ ಎಜುಕೇಶನ್ ಅಲ್ಲ, ಗವರ್ಮೆಂಟ್ ಸ್ಕೂಲ್ ಲಂಡನ್ ನಲ್ಲಿ. ರಾಜೀವ್ ಗಾಂಧಿಯನ್ನ ಕೊಂದ ನಳಿನಿ ಜೈಲಲ್ಲಿದ್ಲು, ಜೈಲಲ್ಲೇ ಮಗು ಹೆತ್ಲು, ಆ ಮಗು ಲಂಡನ್ ನಲ್ಲಿ ಓದ್ತಾ ಇದೆ. ಅದ್ರ ಫೀಸ್ ಕಟ್ತಾ ಇದ್ದಿದ್ದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ. ಅಂಡ್ ಜೈಲಲ್ಲೇ ಕೂತ್ಕೊಂಡು ನಳಿನಿ MBA ಮುಗಿಸಿದ್ಲಂತೆ. ನೀ MBA ಮುಗಿಸಿದ್ಯಾ ಕೇಳಿ ತುಂಬಾ ಸಂತೋಷ ಆಯಿತು, ನೀ MBA ಮಾಡಿದ್ದು ಜೈಲಲ್ಲಿ ಟೈಮ್ ವೇಸ್ಟ್ ಮಾಡ್ದೆಲ್ಲ MBA ಮಾಡಿದ್ಯಲ್ಲ, ತುಂಬಾ ಒಳ್ಳೇದು ಅಂತ ಸೋನಿಯಾ ಗಾಂಧಿ ಆಕೆಗೆ ಕಾಗದ ಬರೆದಿದ್ದಾರೆ. ಅಪ್ರಿಷಿಯೇಷನ್. ನ್ಯೂಸ್ ಪೇಪರ್ ಫಸ್ಟ್ ಪೇಜ್, RSSನ ಏನಾಗ್ಲಿ ಬೆಳೆಯಕ್ ಬಿಡಬಾರ್ದು. ಥರ್ಡ್ ಪೇಜ್, ಸೋನಿಯಾ ಗಾಂಧಿ ಫರ್ಗಿವ್ಸ್ LTTE. LTTEನ ಕ್ಷಮಿಸ್ಬೇಕಂತೆ, RSSನ ಬ್ಯಾನ್ ಮಾಡ್ಬೇಕಂತೆ. LTTE ಮಕ್ಕಳು ಫೀಸ್ ಕಟ್ಟಬೇಕಂತೆ, RSSನ ಶಾಖೆಗಳನ್ನ ಮುಚ್ಚಾಕ್ಬೇಕಂತೆ. ನಳಿನಿ ಪಶ್ಚಾತ್ತಾಪ ಪಡ್ತಿದ್ದಾಳಂತೆ, ಗೋಡ್ಸೆ ಮೇಲೆ ಇನ್ನೂ ದ್ವೇಷ ಸಾಧಿಸ್ಬೇಕಂತೆ. ಇದು ಎಂಥದ್ದಿದು? ಇಟ್ ಇಸ್ ಅಂಡ್ LTTE ಅಂತ ಕ್ರೂಯಲ್ ರಾಕ್ಷಸ ಅಸುರ ಟೆರರಿಸ್ಟ್ ಆರ್ಗನೈಸೇಷನ್ ಅದು. ಇಟ್ ಇಸ್ ಅ ರೆಕಗ್ನೈಸ್ಡ್ ಟೆರರಿಸ್ಟ್ ಆರ್ಗನೈಸೇಷನ್. ವೇಲುಪಿಳ್ಳೈ ಪ್ರಭಾಕರನ್ ವಾಸ್ ಅ ಕ್ರಿಶ್ಚಿಯನ್. Everybody knows ವೇಲುಪಿಳ್ಳೈ ಪ್ರಭಾಕರನ್ ವಾಸ್ ಅ ಕ್ರಿಶ್ಚಿಯನ್. ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಎಷ್ಟು ಜನ ಸೈನಿಕರು ಸತ್ತಿದ್ದಾರೆ LTTE ಕೈಯಲ್ಲಿ, ಎಷ್ಟು ಬಾಂಬ್ ಬ್ಲಾಸ್ಟ್ ಮಾಡಿಸಿದೆ LTTE, ಎಷ್ಟು ಹಡಗುಗಳನ್ನ ಮುಳುಗಿಸಿದೆ LTTE, ಎಷ್ಟು ಸ್ಮಗ್ಲಿಂಗ್ ಮಾಡ್ತಿತ್ತು LTTE. ಏನಾದ್ರೂ ತರ್ಕ ಇದೆಯಾ ಅದಕ್ಕೆ? LTTEನ ಕ್ಷಮಿಸ್ಬೇಕಂತೆ, RSSನ ಬ್ಯಾನ್ ಮಾಡ್ಬೇಕಂತೆ. ಏನ್ ತರ್ಕ ಇದು? ಇದು ಹಿಂದೂ ಧರ್ಮಕ್ಕೆ ನಮ್ಮ ದೇಶದಲ್ಲಿರೋ ಮರ್ಯಾದೆ. ಮನಮೋಹನ್ ಸಿಂಗ್ ರೆಜಿಮಲ್ಲಿ ಪ್ರಿಯಾಂಕಾ ಗಾಂಧಿ ಜೈಲಿಗೆ ಹೋಗಿ ನಳಿನಿನ ಮಾತಾಡಿಸ್ಕೊಂಡು ಬಂದ್ಲು. ಹೇಗಿದೆಯಾ ಅಮ್ಮ, ಹುಷಾರಾಗಿದೆಯಾ, ಚೆನ್ನಾಗಿದೆಯಾ, ಎಲ್ಲ ಸರಿಗಿದೆಯಾ ಅಂತ. ತಂದೆಯನ್ನ ಕೊಂದಿರೋ ಅಪರಾಧಿಯನ್ನ. ಆ್ಯಂಡ್ ಸಾವಿತ್ರಿ, ಒಂದು ಮಾತು ಹೇಳ್ತೀನಿ, ಹೇಳಲಿಕ್ಕೆ ನನಗೆ ಆ್ಯಕ್ಚುಲಿ ದುಃಖ ಆಗುತ್ತೆ. ನಮ್ಮ ಜನರೇಷನ್, ನಮ್ಮ ಹಿಂದಿನ ನನ್ನ ತಂದೆ ತಾಯಿ ಜನರೇಷನ್ ಮತ್ತು ನಮ್ಮ ತಾತ ಮುತ್ತಾತನ ಜನರೇಷನ್, ಇದು ನಾವುಗಳು ಮಾಡಿದ ತಪ್ಪು. ಮುಂದಿನ ಪೀಳಿಗೆ ನೋಡಿದ್ರೆ, ನನಗಿಂತ ಮುಂದಿನ ಪೀಳಿಗೆ ನೋಡಿದ್ರೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಅಷ್ಟು ಸಂತೋಷ ಆಗುತ್ತೆ. ನನ್ನ ಮೇಲಿನ ಪೀಳಿಗೆಯವರನ್ನು ನಾನೇ ಎಷ್ಟೋ ಸತಿ ಕೇಳ್ತಿದ್ದೆ, ಹಾಡುಗಳಿಗೆ ಜ್ಞಾಪಿಸ್ಕೊಳ್ಳಿ, ದಮ್ಮಾರೋ ದಮ್, ಹರಿ ಕೃಷ್ಣ ಹರಿ ರಾಮ್, ಅದು ಕೈಯಲ್ಲಿ ಇಷ್ಟುದ್ದ ಸಿಗರೇಟ್ ಇಟ್ಕೊಂಡು, ಹರಿ ಓಂ ಹರಿ, ನಶೆ ಮೇ ದುನಿಯಾ ನಶೆ, चूर जिंदगी है नशे में करो चूर जिंदगी है. You are equating drugs to and Hari Om Hari in the same song. ಹೌದು. ನಮ್ಮ ತಂದೆ ತಾಯಿರು, ನಮ್ಮ ತಾತ ಮುತ್ತಾತಂದ್ರು ಅಲ್ಲೇ ಆ ಹಾಡಿಗೆ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು ಸಾವಿತ್ರಿ. ಮಾಡಲಿಲ್ಲ. ಹೇಳ್ಕೊಳ್ಳಿಕ್ಕೆ ದುಃಖ ಆಗುತ್ತೆ, ಆದರೆ ಇದು ನಮ್ಮ ತಂದೆ ತಾಯಿ, ನಮ್ಮ ತಾತ ಮುತ್ತಾತನ ಜನರೇಷನ್ ಮಾಡಿದ್ದ ದೊಡ್ಡ ತಪ್ಪು. ಹೌದು. ದೀವಾರ್ ಪಿಕ್ಚರ್ ಬಂದಾಗಲೇ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು. ಅಮಿತಾಬ್ ಬಚ್ಚನ್ ಮಂದಿರದ ಮೆಟ್ಲ ಹತ್ತಲ್ವಂತೆ, ಆದ್ರೆ 786 ಅಂತ ಹಾಕೊಂಡು ಓಡಾಡ್ತಾರೆ. ರೈಟ್. ಹೌದು.
786 ನಂಬೋನಿಗೆ ಮಂದಿರದ ಸಿಡಿ ಯಾಕೆ ಹತ್ತಾ ಇಲ್ಲ ಅಂತ ಆವತ್ತಿನ ದಿವಸವೇ ಪ್ರೊಟೆಸ್ಟ್ ಮಾಡ್ಬೇಕಾ. ಇನ್ನೊಂದು ದೀಪಿಕಾ ಪಡುಕೋಣದೆ ಬಂದಿತ್ತಲ್ಲ, ಚಪಾಕ್. ಆವಾಗ್ಲೂ ಅಷ್ಟೇ, ಹುಡುಗನಿಗೆ ಹಿಂದೂ ಹೆಸರಿಟ್ಟಿದ್ರು, ಬಟ್ ರಿಯಲ್ ಲೈಫ್ ಅಲ್ಲಿ ಇಟ್ ವಾಸ್ ಅ ಮುಸ್ಲಿಂ. ಹೌದು ಅದು ರಿಯಲ್ ಲೈಫ್ ಸ್ಟೋರಿನೇ ಇತ್ತು, ಬಟ್ ನೇಮ್ ಚೇಂಜ್ ಮಾಡಿದ್ರು. ವಿಷ್ಣು ಅಂತಾನೋ ಹರಿ ಅಂತಾನೋ ಏನೋ ಮಾಡಬಾರ್ದು ಅಂತ ಕೊಟ್ರು. ನಿಜವಾದ ಹೆಸರೇ ಇಡಬೇಕು, ನಿಜವಾದ ಹೆಸರು ಇಡದೆ ಹೋದ್ರೆ ನಾವು ರಿಲೀಸ್ ಆಗಕ್ ಬಿಡಲ್ಲ ಅಂತ ಮುಂದಿನ ಪೀಳಿಗೆ ಗಟ್ಟಿಯಾಗಿ ನಿಲ್ತು. ಹೌದು, ಹೆಸರು ತಾಂಡವ್ ಕೋರ್ಟ್ಗೆ ಹೋಗಿ ತಾಂಡವ್, ಸೈಫ್ ಅಲಿ ಖಾನ್ದು ತಾಂಡವ್ ಸೀರಿಯಲ್ನ ನಿಲ್ಸಿಸಿದ್ದಲ್ದೆ ಆ ಅಮೆಝಾನ್ ಕ್ರಿಯೇಟಿವ್ ಡೈರೆಕ್ಟರ್ ರಿಸೈನ್ ಮಾಡಿದ್ಲು. ನಮ್ಮ ಮುಂದಿನ ಪೀಳಿಗೆ, ನಮ್ಮ ಹಿಂದಿನ ಪೀಳಿಗೆಗಿಂತ ಎಷ್ಟೆಷ್ಟೋ ವಾಸ್. ನಾವು ಪ್ರೊಟೆಸ್ಟ್ ಮಾಡಲಿಲ್ಲ, ನಮ್ಮ ಹಿಂದಿನ ಪೀಳಿಗೆಗಳು ಪ್ರೊಟೆಸ್ಟ್ ಮಾಡಲಿಲ್ಲ. ಅದಕ್ಕೆ ಹದಗೆಟ್ಟು ಈ ಹಂತಕ್ಕೆ ಬಂತು. ಬಟ್ ಮುಂದಿನ ಪೀಳಿಗೆ ನೋಡಿದ್ರೆ ನಿಜವಾಗ್ಲೂ ಸಂತೋಷ ಆಗುತ್ತೆ. ತಾಂಡವ್, ಚಪಾಕ್, ಕೇಸರಿಯ ಹಾಡ್, ಎಷ್ಟು ಉದಾಹರಣೆಗಳು. ಯಂಗ ಜನರು ಹ್ಯಾಟ್ಸ್ ಆಫ್. ನಾನು ಹುಟ್ಟಿರೋದೇ ನಿನ್ನನ್ನು ಸಾಯಿಸೋದಿಕ್ಕೆ ಅನ್ನೋವಾಗ ಅಂಥವ್ರ ಜೊತೆ ಸಹಬಾಳ್ವೆ ಮಾಡ್ತೀನಿ ಅನ್ನೋದು ಮೂರ್ಖತನ. ಅವರುಗಳ ಮನಸ್ಸು ಯಾವತ್ತೂ ಪರಿವರ್ತನೆ ಆಗೋದೇ. ತನಗೆ ಕೊಟ್ಟಿದ್ದ ಬಂದೂಕ್ ತಗೊಂಡು ಅಡ್ಡಾದಿಡ್ಡಿ ಎಲ್ಲಾರನ್ನೂ ಶೂಟ್ ಮಾಡಿದ. ಇವನಿಗೆ ನೇಣು ಹಾಕಿದ್ರೆ ಬ್ಯಾಕ್ಲಾಶ್ ಆಗುತ್ತೆ ಅಂತ ಹೆದರ್ಕಿಗೆ ಅವನಿಗಿನ್ನೂ ನೇಣು ಹಾಕಲಿ. Nobody can be an American Muslim. You really want to say, how dare you call my God a false God?